ಕರಾವಳಿಯ ಜಾನಪದ ಸೊಗಡು ಕಂಬಳ ಕ್ರೀಡೆ ಇದೀಗ ವಿಶ್ವದೆಲ್ಲೆಡೆ ಗುರುತಿಸಿಕೊಂಡಿದೆ. ಕರಾವಳಿ ಜನರಿಗೆ ಮಾತ್ರ ಸೀಮಿತವಾಗಿದ್ದ ಕಂಬಳ ನಿಷೇಧದ ತೂಗುಗತ್ತಿಯಿಂದ ಪಾರಾದ ಬಳಿಕ ಇದು ಮತ್ತಷ್ಟು ಜನಪ್ರಿಯವಾಗಿದೆ. ಕಂಬಳದಲ್ಲಿ ಹೀರೋ ನಮ್ಮ ಕೋಣ. ನಮಸ್ಕಾರ, ನಾನು ರಾಧಿಕಾ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಾನಿದ್ದೇನೆ ಉಡುಪಿ ಜಿಲ್ಲೆಯ ಬೊಮ್ಮರಬೆಟ್ಟು ಗ್ರಾಮದ ಮಾದಿಬೆಟ್ಟು ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ. ಇಲ್ಲಿ ಒಂದು ಬೊಮ್ಮರಬೆಟ್ಟು ಯುವ ಬಾಂಧವರು 10 ಸಮಸ್ತರು ಸೇರಿಕೊಂಡು ಒಂದು ಕಂಬಳದ ಕೋಣಗಳನ್ನು ಹೇಗೆ ಸಾಕ್ತಾರೆ, ಇನ್ನು ಈ ಕೋಣಗಳಿಗೆ ಹೇಗೆ ತರಬೇತಿಯನ್ನು ನೀಡ್ತಾರೆ ಮತ್ತು ಇಲ್ಲಿ ಇವರು ಎದುರಿಸುವ ಸವಾಲುಗಳು ಮತ್ತೆ ಈ ಕಂಬಳದ ಕೋಣಗಳನ್ನು ಸ್ಪರ್ಧೆಗಳಿಗೆ ಹೇಗೆ ತಯಾರು ಮಾಡ್ತಾರೆ ಎಂಬ ಮಾಹಿತಿಯನ್ನು ನಾವು ಇಲ್ಲಿನ ಮುಖ್ಯಸ್ಥರೊಂದಿಗೆ ತಿಳಿದುಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು, ತಮ್ಮ ಪರಿಚಯ? ನನ್ನ ಹೆಸರು ಆನಂದ್ ಶೆಟ್ಟಿ ಅಂತ. ಓಕೆ. ನಾನು ನಿವೃತ್ತ ಶಿಕ್ಷಕ. ಬೊಮ್ಮರಬೆಟ್ಟು ಯುವ ಬಾಂಧವರು ಅಂತ ಒಂದು ಕೂಟ ಉಂಟು. ಆ ಕೂಟದಲ್ಲಿ ನಾನೊಬ್ಬ ಸದಸ್ಯ. ಮತ್ತೆ ಆ ಕೂಟದ ಕೋಣಗಳನ್ನು ಸಾಕುವಂತ ಹಟ್ಟಿ ಇರುವುದು ನನ್ನ ಜಾಗದಲ್ಲಿ, ನನ್ನ ಮನೆಯಲ್ಲಿ. ಸರ್, ನಿಮಗೆ ಈ ಕಂಬಳ ಕ್ರೀಡೆಯಲ್ಲಿ ಒಂದು ಹೇಗೆ ಸರ್ ಆಸಕ್ತಿ ಮೂಡಿತು? ಆಸಕ್ತಿ ಅಂದರೆ ನಮ್ಮ ಈ ಕಂಬಳ ಕೂಟದ ಮೇಯ್ನ್ ಒಂದು 5-6 ಜನ ಇದ್ದಾರೆ. ನಮ್ಮ ಈ ಕಂಬಳ ಕೂಟವನ್ನೇ ಸಾಕುವುದವರು. ಅವರು ನಮ್ಮ ಟ್ರಸ್ಟಿಯಾಗಿ ಮಹಾಪೋಷಕರು, ಪೋಷಕರು ಅಂತ. ಮಹಾಪೋಷಕರು ಅಂತ 5 ಜನ ಇದ್ದಾರೆ. ಅದರ ಜೊತೆಗೆ ಪೋಷಕರು ಒಂದು 10 ಜನ ಇದ್ದಾರೆ. ಆಮೇಲೆ ನಾವೆಲ್ಲ ಒಂದು 40 ಜನ ಅದರ ಸದಸ್ಯರುಗಳು. ಅವು ಈ ಹಟ್ಟಿ ಇರುವುದು ನನ್ನ ಮನೆಯಲ್ಲಿ, ನನ್ನ ಜಾಗದಲ್ಲಿ. ಅದನ್ನೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದು ನಮ್ಮ ಆ ಮಹಾಪೋಷಕರೇ. ಇಲ್ಲ ಹಟ್ಟಿ ನಿರ್ಮಾಣ ಮಾಡಿದ್ದು, ಆ ಕೋಣಗಳನ್ನು ತಂದದ್ದು, ಕೋಣಗಳನ್ನು ಕಟ್ಟಿದ್ದು, ಅದಕ್ಕೆ ಸಾಕಲಿಕ್ಕೆ 2 ಜನವನ್ನು ಇಟ್ಟದ್ದು, ಅವರಿಗೆ ತಿಂಗಳಿಗೆ ಬೇಕಾದ ಸಂಬಳ, ಅವರಿಗೆ ಊಟ ವಸತಿ ವ್ಯವಸ್ಥೆ ಎಲ್ಲ ಅವರೇ, ಅವರ ಖರ್ಚಲ್ಲೇ. ನೋಡಿ, ನಾವು ಸದಸ್ಯರು ಅದಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ. ನಮ್ಮ ದೈಹಿಕವಾಗಿ ಮಾತ್ರ ಏನು ನಮ್ಮಿಂದ ಸಾಧ್ಯ ಉಂಟು ಕೆಲಸ, ಅದನ್ನು ಒಂದು ನಾವು ಮಾಡಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಅದನ್ನು ನಮ್ಮ ಈ ಕಂಬಳದ ಕೂಟದ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಮಹಾಪೋಷಕರುಗಳೇ ಮಾಡಿಸೋದು. ಬೊಮ್ಮರಬೆಟ್ಟು ಯುವ ಬಾಂಧವರ ಒಂದು ಹೆಸರು ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ಈ ರೀತಿಯಲ್ಲಿ ಒಂದು ಸಾಮೂಹಿಕವಾಗಿ ಎಲ್ಲ ಊರಿನ ಜನತೆಯನ್ನು, ಎಲ್ಲ ಯಂಗ್ಸ್ಟರ್ಸನ್ನು ಒಟ್ಟು ಹಾಕಿಕೊಂಡು ಒಂದು ಕಂಬಳ ಕೂಟ ಮಾಡಿದ್ದು ಅಂತ ಹೇಳಿದ್ರೆ ಅದು ಪ್ರಪ್ರಥಮವಾಗಿ ನಮ್ಮ ಬೊಮ್ಮರಬೆಟ್ಟು ಯುವ ಬಾಂಧವರಿಗೆ ಅದರ ಒಂದು ಪ್ರಶಸ್ತಿ ಸಲ್ಲಬೇಕಾಗ್ತದೆ. ಈ ಕಂಬಳ ಕ್ರೀಡೆಗೆ, ಈ ಸ್ಪರ್ಧೆಗಳಿಗೆ ನೀವು ಈ ಕೋಣಗಳನ್ನು ಹೇಗೆ ತಯಾರು ಮಾಡ್ತೀರಿ ಮತ್ತು ಹೇಗೆ ತರಬೇತಿ ನೀಡ್ತೀರಿ? ಅಂದರೆ ಈಗ ಕೋಣಗಳನ್ನು ಕಟ್ತೇವೆ ನಾವು. ಕಟ್ಟಿದ ನಂತರ ಅವುಗಳಿಗೆ ಬೇಕಾದ ಆಹಾರ ವ್ಯವಸ್ಥೆಯನ್ನೆಲ್ಲ ಕೊಡ್ತೇವೆ. ಅದು ಹುರುಳಿ, ಬೈಹುಲ್ಲು, ಕುಂಬಳಕಾಯಿ, ರಾಗಿ, ಮೆಂತೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅವುಗಳಿಗೆ ಕೊಡ್ತೇವೆ. ಅವುಗಳ ಪ್ರಾಕ್ಟೀಸಿಗಾಗಿ ನಾವು ಒಂದು 7-8-10 ಜನರು ಒಟ್ಟಾಗಿ ಅದನ್ನು ಗದ್ದೆಗೆ ಕೊಂಡೋಗಿ ಫುಲ್ಲು ಹೂಡ್ತೇವೆ. ಈ ಕಂಬಳದಲ್ಲಿ ಕೋಣಗಳನ್ನು ಹೊಡಿತಾರೆ, ಪ್ರಾಣಿ ಹಿಂಸೆ ಮಾಡ್ತಾರೆ ಅಂತ ಕೂಡ ಹಲವರ ಆಕ್ಷೇಪಗಳಿವೆ. ಇದಕ್ಕೆ ತಾವೇನು ಹೇಳ್ತೀರಿ ಸರ್? ಆಕ್ಷೇಪ ಇರಬಹುದು. ಕೆಲವು ಕಡೆ ಹೊಡೆಯುವುದಕ್ಕಿಂತ ಮೊದಲು ಅವುಗಳನ್ನು ಯಾವ ರೀತಿಯಲ್ಲಿ ಸಾಕ್ತೇವೆ ಅಂತ ಹೇಳೋದು ನಮಗೆ ಬಹಳ ವಿಶೇಷವಾಗಿದೆ. ಹೌದು, ಸ್ಪರ್ಧಾತ್ಮಕ ಕಂಬಳಗಳಿಗೆ ಸರಕಾರದಿಂದ ಅನುದಾನ ಸಿಗ್ತದೆ ಸರ್. ಅದೇ ಸಾಂಪ್ರದಾಯಿಕ ಕಂಬಳಗಳಿಗೆ ಅನುದಾನ ಸಿಗುತ್ತಿಲ್ಲ ಎನ್ನುವುದು ನಮ್ಮ ಕೆಲವರ ಅಭಿಪ್ರಾಯ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಸಾಂಪ್ರದಾಯಿಕ ಮತ್ತು ಸ್ಪರ್ಧಾತ್ಮಕ ಈ ಕಂಬಳ ಸ್ವಲ್ಪ ವ್ಯತ್ಯಾಸ ಉಂಟು. ಈ ಸ್ಪರ್ಧಾತ್ಮಕ ಈಗಿನ ಕಂಬಳವನ್ನು ಒಂದು ಕಂಬಳ ಕಮಿಟಿಯವರು, ಒಂದು ಆ ಊರಿನ ಆ ಕೂಟದವರು ಅದನ್ನು ಒಟ್ಟಾಗಿ ನಡೆಸ್ತಾರೆ. ಅದಕ್ಕೆ ತುಂಬ ಖರ್ಚಾಗ್ತದೆ. ಇದು ಸಾಂಪ್ರದಾಯಿಕ ಕಂಬಳ ಒಂದು ಊರಿನ ಒಂದು ಸಂಪ್ರದಾಯ ಪ್ರಕಾರ ಪ್ರತಿ ವರ್ಷ ನಡೆಯುವಂಥ ಕಂಬಳ. ಅದನ್ನು ತುಂಬ ವಿಜೃಂಭಣೆಯಲ್ಲಿ ಅಷ್ಟು ಮಾಡೋದಿಲ್ಲ. ಸಾಂಕೇತಿಕವಾಗಿ ಈಗ ಕಂಬಳ ಕೋಣ, ಈಗ ಒಂದು ಆ ಕಂಬಳದಲ್ಲಿ ಒಂದು 150-200 ಜೊತೆ ಕೋಣ ಬಂದರೆ, ಇಲ್ಲಿ ಒಂದು ದೇವರ ಲೆಕ್ಕದಲ್ಲಿ 1 ಜೊತೆ 2 ಜೊತೆಯನ್ನು ಇಳಿಸಿ ಕಂಬಳವನ್ನು ಸೇವೆ ರೂಪದಲ್ಲಿ. ಆದರೆ ಅನುದಾನದ ಪ್ರಕಾರ ಈ ಸ್ಪರ್ಧಾತ್ಮಕ ಕಂಬಳಕ್ಕೆ ಮಾತ್ರ ಸರ್ಕಾರ ಖಂಡಿತ ಅನುದಾನ ನೀಡಲೇಬೇಕು. ಸರ್, ಒಂದು ಕೊನೆಯದಾದ ಪ್ರಶ್ನೆ. ಕಂಬಳದ ಸಮಯದಲ್ಲಿ ಕೋಣಗಳನ್ನು ವೇಗಕ್ಕೆ ಸರಿಯಾಗಿ ಓಡಿಸುವುದು ಒಂದು ಸವಾಲಿನ ಸಂಗತಿ. ಕೋಣ ಓಡಿಸುವವನ ಶಕ್ತಿಯನ್ನು ಕೂಡ ಮೆಚ್ಚುವಂಥದ್ದು. ಇದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಕಂಬಳ ಈಗಿನ ಸ್ಪರ್ಧಾತ್ಮಕ ಕಂಬಳ ಭಯಂಕರ ಸ್ಪೀಡಲ್ಲಿ ಇರ್ತದೆ. ಈ ನೋಡಿಬೋದು ನೀವು, ಈಗ 120 ಮೀಟ್ರನ್ನು 11-11:30 ಸೆಕೆಂಡಲ್ಲಿ ಬರ್ತವೆ. ಆಮೇಲೆ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹೋಗ್ತದೆ. ಅಷ್ಟು ಫಾಸ್ಟಾಗಿ ಓಡಲಿಕ್ಕೆ ಅವರಿಗೆ ಅಷ್ಟು ದೈಹಿಕ ಸಾಮರ್ಥ್ಯವೂ ಬೇಕು. ಮೊದಲು ನಮ್ಮ
ಈ ಕಂಬಳ ಅಕಾಡೆಮಿ ಅಂತ ಮಾಡಿದ್ರು. ಅವರಿಗೆ ಯಂಗ್ಸ್ಟರ್ಸನ್ನು ಒಟ್ಟಾಗಿ ಮಾಡಿಕೊಂಡು ಇಲ್ಲಿ ಸ್ವರಾಜ್ ಮೈದಾನದಲ್ಲಿ, ಮೂಡುಬಿದ್ರೆಯಲ್ಲಿ ಕೆಲವು ಕಡೆ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರಿಂದ ಅವರ ಆ ಕಂಬಳದ ರೇಸನ್ನು ಮಾಡುವ ಕ್ರಮ, ಕೋಣಗಳನ್ನು ಕಟ್ಟುವ ಕ್ರಮ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹಾಗೆ ಈಗ ಒಂದು 2-3 ವರ್ಷದಿಂದ ಅದು ನಿಂತು ಹೋಗಿದೆ. ಯಾಕಂತ ಗೊತ್ತಿಲ್ಲ. ಅಕಾಡೆಮಿಯವರು ಅದನ್ನು ಮಾಡಿದರೆ ಭಾರಿ ಒಳ್ಳೆಯದಿತ್ತು. ಯಾಕಂತೇಳಿ ಈಗ ಕಂಬಳವನ್ನು ಅಷ್ಟು ಫಾಸ್ಟಾಗಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಓಡಿಸ್ಕೊಂಡು ಹೋಗುವ ಜನವೂ ಈಗ ಕಡಿಮೆ ಆಗಿದ್ದಾರೆ. ಇಂಥದ್ದು ಒಂದು ತರಬೇತಿಯನ್ನಂತ ಮಾಡಿದರೆ ವರ್ಷಕ್ಕೊಂದು 5-6 ಜನ ಆದರೂ ಒಳ್ಳೆಯ ಓಟಗಾರನಾಗಿ ಹೊರಹೊಮ್ಮಿದರೆ ಎಲ್ಲ ಕೋಣದ ಯಜಮಾನರವರಿಗೆ ಒಂದು ಉಪಕಾರ ಆಗ್ತದೆ. ಈ ಅಕಾಡೆಮಿಯವರಿಗೆ ಒಂದು ಕೈ ಮುಗಿದು ಕೇಳೋದು ನಾನು, ಖಂಡಿತ ಒಂದು ವರ್ಷಕ್ಕೆ ಒಂದು ಕಡೆ ಒಂದು 10-15 ದಿವಸದೊಂದು ಕ್ಯಾಂಪ್ ಮಾಡಿ ಒಂದು ತರಬೇತಿ ನೀಡಿ ಅಂತ ನಾನು ಹೇಳೋದು. ಆಮೇಲೆ ನಮ್ಮ ಬೊಮ್ಮರಬೆಟ್ಟು ಯುವ ಬಾಂಧವರಲ್ಲಿ ಕಂಬಳ ಓಡಿಸೋರು ಯಾರಿಲ್ಲ. ಇಂಥದ್ದೊಂದು ಅಕಾಡೆಮಿಯಲ್ಲಿ ಅವರು ವ್ಯವಸ್ಥೆ ಮಾಡಿದರೆ ನಮ್ಮದೂ ಒಂದು 4-5 ಜವನರನ್ನು ನಾವು ಕೊಡ್ತೇವೆ. ನಮಗೂ ಮತ್ತು ಯಾರ್ದು ಅಷ್ಟು ಒತ್ತಡ ಇರುವುದಿಲ್ಲ. ಯಾಕಂತೇಳಿ ಕಂಬಳ ಓಡಿಸುವವರಿಗೂ ಸಹ ಸಂಭಾವನೆ ಒಳ್ಳೆಯದುಂಟು. ಕೆಲವರಿಗೆ ವಾರ್ಷಿಕವಾಗಿ ಅಗ್ರಿಮೆಂಟ್ ಆಗ್ತದೆ, ಕೆಲವರಿಗೆ ಡೈಲಿ ಇಷ್ಟು ಓಡಿಸ್ಲಿಕ್ಕೆ ಇಷ್ಟು ಅಂತ ಕೊಡ್ತೇವೆ. ಅದು ಸ್ವಲ್ಪ ಹೆವಿಯೇ ಆಗ್ತದೆ, ಆದರೂ ಒಂದು ಪ್ರೆಸ್ಟೇಜ್ ಪ್ರಕಾರ ಮಾಡ್ತೇವೆ. ಈಗ ಅದರಲ್ಲಿ ಸಹ ನಮ್ಮ ಬೊಮ್ಮರಬೆಟ್ಟು ಯುವ ಬಾಂಧವರನ್ನ ಊಟದ ನಮ್ಮ ಎಲ್ಲ ಪೋಷಕರು ಅವ್ರು ಯಾರಿದ್ದಾರೆ ಎಲ್ಲದಕ್ಕೂ ರೆಡಿ ಇದ್ದಾರೆ. ಆದರೆ ನಮಗೆ ಅದಕ್ಕೆ ತರಬೇತಿ ಸಿಗುವಂಥ ಸಮಯ ಇಲ್ಲ. ಅವಶ್ಯಕತೆ ಉಂಟು, ಆದರೆ ಸಿಗ್ತಾ ಇಲ್ಲ. ಪ್ರತಿಯೊಬ್ಬರಿಗಿಂತ ನಮ್ಮಷ್ಟು ಖುಷಿಯಲ್ಲಿರುವವರು ಯಾರಿಲ್ಲ ಬೊಮ್ಮರಬೆಟ್ಟು ಯುವ ಬಾಂಧವ. ಯಾಕಂತ ಹೇಳಿದರೆ ಒಂದು ಮೆಡಲ್ ನಮಗೆ ಸಿಕ್ಕಿದರೆ ನಮಗೆ ಊರಿಡೀ ಹಬ್ಬವೇ ಅದು. ನಮ್ಮ ಬೊಮ್ಮರಬೆಟ್ಟು ಯುವ ಬಾಂಧವರನ್ನ ಕೂಟದ ಪ್ರಮುಖ ಸದಸ್ಯ ಮೊದಲಿನಿಂದಲೂ. ಈಗ ನಾವು 1998ರಿಂದ ಕಂಬಳ ಬೊಮ್ಮರಬೆಟ್ಟು ಯುವ ಬಾಂಧವರ ಕೂಟ ಸ್ಥಾಪನೆಗೊಂಡಿದೆ. ಅಲ್ಲಿಂದ ನಾವು 2003ರವರೆಗೆ ನಿರಂತರ ಮೆಡಲಿಲ್ಲ ನಮಗೆ. ಹೋಗೋದು, ಕಂಬಳ ಓಡಿಸೋದು, ಬರೋದು. ಅದರ ನಂತರ 2002, 2003, 2004ರಲ್ಲಿ ನಮ್ಮದು ಕೋಣ ಎಲ್ಲಿ ಹೋದಲ್ಲಿ ವಿನ್ನೆ. ಆ ಕೋಣಗಳನ್ನೆಲ್ಲ ಸಾಕ್ತಿದ್ದದ್ದು ಇವರು ಮಧುಪಾಲ್ ಅಮೀನ್ ಅಂತ, ಬೊಮ್ಮರಬೆಟ್ಟು ಯುವ ಬಾಂಧವರ ಸದಸ್ಯರಲ್ಲಿ ಹಿರಿಯವರು. ಸಾಧಾರಣ ನನಗಿಂತ ಕಿರಿಯವರು ಮತ್ತು ಹಿರಿಯವರು, ಅವರಿಗೆ ಸಾಧಾರಣ 60 ವರ್ಷದವರೆಗೆ ಆಯಿತು. ಈಗಲೂ ನಮ್ಮ ಕೋಣಗಳ ಚಾಕರಿಯನ್ನು ಮಾಡ್ತಾ ಒಂದು ಮನಸಾಕ್ಷಿ, ಆತ್ಮಸಾಕ್ಷಿಯಾಗಿ ಮಾಡ್ತಾ ಇದ್ದಾರೆ ಅವರು. ಆನಂದ್ ಸರ್, ನೀವು ಇಷ್ಟೊತ್ತು ನಮಗೆ ಈ ಕಂಬಳದ ಕೋಣಗಳನ್ನು ಹೇಗೆ ಸಾಕುವುದು ಮತ್ತು ಇದನ್ನು ಒಂದು ನಿರ್ವಹಣೆ, ಒಂದು ವೆಚ್ಚ ಮತ್ತು ತರಬೇತಿ ಕುರಿತಾದ ಎಲ್ಲ ಮಾಹಿತಿಗಳನ್ನು ನಮ್ಮ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ನೀಡಿದ್ದೀರಿ. ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕಂಬಳದ ಕೋಣಗಳನ್ನು ಹೇಗೆ ಸಾಕ್ತಾರೆ ಅಂತ. ವೀಕ್ಷಕರೇ, ಕಂಬಳದ ಕೋಣ ಸಾಕಣೆ ಕೇವಲ ಒಂದು ಕ್ರೀಡೆಯಲ್ಲ, ಕರಾವಳಿ ಜನರ ಜೀವನ ಶೈಲಿಯೇ ಆಗಿದೆ. ಮನೆ ಸದಸ್ಯರಂತೆ ಪ್ರೀತಿಯಿಂದ, ಕಾಳಜಿಯಿಂದ, ತರಬೇತಿಯೊಂದಿಗೆ ಇವುಗಳನ್ನು ಸಾಕಲಾಗ್ತದೆ. ಇನ್ನು ಕಂಬಳ ನಮ್ಮ ಕರಾವಳಿಯ ರೈತರ ಒಂದು ಹೆಮ್ಮೆಯ ಪ್ರತೀಕ. ಕರಾವಳಿ ಕಂಬಳದಂತಹ ಕರುನಾಡ ಕಲೆ, ಈ ನಡೆನುಡಿ ಎಂದಿಗೂ ಮಾಯವಾಗದಿರಲಿ. ಇನ್ನು ಜಾನುವಾರುಗಳನ್ನು ಹಿಂಸಿಸದೆ ಪ್ರೀತಿಯಿಂದ ಅವುಗಳ ಭಾವನೆಗೆ ಬೆಲೆ ಕೊಡುವ ಎನ್ನುವುದೇ ನಮ್ಮ ವಾಹಿನಿಯ ಮುಖಾಂತರ ನಾವು ನೀಡುವ ಒಂದು ಸಂದೇಶವಾಗಿದೆ. ಧನ್ಯವಾದಗಳು. ನಮ್ಮ